ನಮ್ಮ ಮೆಟ್ರೋ ದರ ಏರಿಕೆಯ ಎಫೆಕ್ಟ್ ಮೆಟ್ರೋ ನಿಲ್ದಾಣಗಳಲ್ಲಿ ಜನ ಬಣಗೊಡ್ತಾ ಇದೆ. ಮೆಟ್ರೋ ನಿಲ್ದಾಣ ಕಾರಣ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಟ್ರೋಗೆ ಹೋಗ್ತಾ ಇದ್ರು. ಸ್ಪೆಷಲಿ ವೀಕೆಂಡ್ ಆದಂತಹ ಸಂದರ್ಭದಲ್ಲಿ ಹೆಚ್ಚೆಚ್ಚು ಮೆಟ್ರೋಗೆ ಅವಲಂಬಿತರಾಗ್ತಾ ಇದ್ರು. ಆದರೆ ಇವತ್ತಿನ ಚಿತ್ರಣ ಬೇರೆ ಇದೆ. ಪ್ರಯಾಣಿಕರಿಲ್ಲದೆ ನಮ್ಮ ಮೆಟ್ರೋ ಖಾಲಿ ಇದೆ. ಸ್ವಂತ ವಾಹನವನ್ನ ಬಳಕೆ ಮಾಡ್ತಾ ಇರೋದರ ಪರಿಣಾಮ ಅಲ್ಲಿ ಖಾಲಿ ಕಾಣಿಸ್ತಾ ಇದೆ. ಸ್ಯಾಂಡಲ್ವುಡ್ ಸೋಪ್ ಫ್ಯಾಕ್ಟ್ರಿ ಮೆಟ್ರೋ ನಿಲ್ದಾಣ ನೋಡಿದ್ವಿ. ಅಲ್ಲಿ ಯಾಕೆ ಅಂದರೆ ಒರಿಯಾನ್ ಮಾಲ್ ಅಥವಾ ಇಸ್ಕಾನ್ಗೆ ಬರಬೇಕು ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಈ ಮಾರ್ಗವಾಗಿ ಬರ್ತಾ ಇದ್ರು. ಅಲ್ಲಿ ಇವತ್ತು ಅಷ್ಟಾಗಿ ಸಂಖ್ಯೆಯಲ್ಲಿ ಜನ ಕಾಣಿಸ್ಲಿಲ್ಲ. ಬಹಳ ವಿರಳ ಸಂಖ್ಯೆಯಲ್ಲಿ ಜನ ಕಾಣಿಸ್ತಾ ಇದ್ರು. ವೀಕೆಂಡ್ ಇದ್ರು ಮೆಟ್ರೋದಲ್ಲಿ ಪ್ರಯಾಣ ಮಾಡೋದಕ್ಕೆ ಜನ ಹಿಂದೇಟಾಕಿದ್ದಾರೆ. ಕೋಪ ಬಂದಿದೆ ಜನಕ್ಕೆ. ಹೇಳ್ದೆ ಕೇಳದೆ 100ರಷ್ಟು ಏರಿಕೆ ಮಾಡ್ತಾರೆ. ಇದಕ್ಕೊಂದು ಲಿಮಿಟ್ ಬೇಡವಾ ಅನ್ನೋದು ಅವರ ಒಂದು ಕೋಪಕ್ಕೆ ಕಾರಣವಾಗಿರೋದು. ನಾವು ಮೆಟ್ರೋನ್ ಡಿಪೆಂಡ್ ಆಗಿರೋದು, ಒಂದು ಟೈಮ್ ಸೇವ್ ಆಗುತ್ತೆ, ಇನ್ನೊಂದು ನಮ್ಮ ಸ್ವಂತ ವೆಹಿಕಲಲ್ಲಿ ಹೋಗಿ ಪೆಟ್ರೋಲ್ ಕಾಸ್ಟ್ ಏನಾಗುತ್ತೆ ಅದ್ರ ಬದಲು ಇದು ಬೆಸ್ಟ್ ಅಂತ. ಬಟ್ ಇಲ್ಲೇ ಅಷ್ಟೊಂದು ಆಗುತ್ತೆ ಅಂದಾಗ ನಮ್ಮ ಸ್ವಂತ ವಾಹನದಲ್ಲೇ ಹೋಗೋಣ ಬಿಡಿ ಅನ್ನೋದು ಜನರ ನಿರ್ಧಾರ ಆಗಿದೆ ಸದ್ಯದ ಮಟ್ಟಿಗೆ. ಸ್ಯಾಂಡಲ್ ಸೋಪ್ ಮೆಟ್ರೋ ನಿಲ್ದಾಣದ ಬಳಿ ಇದ್ದೇನೆ. ಈಗಾಗಲೇ ಇವತ್ತು ಭಾನುವಾರ ಮಾಲ್ಗಳಿಗೆ ಜೊತೆಗೆ ಇಸ್ಕಾನ್ ಟೆಂಪಲ್ಗೆ ಹೋಗುವಂಥವರ ಸಂಖ್ಯೆ ಹೆಚ್ಚಿರ್ತಾ ಇತ್ತು ಭಾನುವಾರ ದಿನ. ಆದರೆ ಮೆಟ್ರೋ ದರ ಏರಿಕೆಯ ಹಿನ್ನೆಲೆಯಲ್ಲಿ ಕೆಲವರು ಸ್ವಂತ ವಾಹನಗಳ ಮೂಲಕವಾಗಿ ಬರ್ತಾ ಇದ್ದಾರೆ. ಇನ್ನು ಕೆಲವರು ಬೇರೆ ಬೇರೆ ವೆಹಿಕಲ್ಸ್ಗಳನ್ನು ಅವಲಂಬಿತರಾಗಿದ್ದಾರೆ. ಸದ್ಯ ಒಂದಿಷ್ಟು ದೃಶ್ಯಗಳನ್ನು ನಾನು ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಭಾನುವಾರದ ದಿನ ಸಾಕಷ್ಟು ಪ್ರಯಾಣಿಕರು ಕೂಡ ಮೆಟ್ರೋವನ್ನು ಏನು ಅವಲಂಬನೆ ಮಾಡಿಕೊಂಡು ಮೆಟ್ರೋ ಮೂಲಕವಾಗಿ ಸಂಚಾರವನ್ನು ಮಾಡ್ತಾ ಇದ್ರು. ಆದರೆ ಬಹುತೇಕ ಪ್ರಯಾಣಿಕರ ಸಂಖ್ಯೆ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಅಂತೇಳಿ ಒಂದಿಷ್ಟು ಪ್ರಯಾಣಿಕರು ಕೂಡ ಹೇಳ್ತಾ ಇದ್ರು. ಕೇವಲ ಈ ಒಂದು ಮೆಟ್ರೋ ನಿಲ್ದಾಣದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಮೆಟ್ರೋ ನಿಲ್ದಾಣಗಳಲ್ಲಿ ಕೂಡ ಪ್ರಯಾಣಿಕರ ಸಂಖ್ಯೆ ಇಳಿಕೆ ಕಂಡಿದೆ. ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ತಾವು ಎಲ್ಲಿಂದ ಬಂದ್ರಿ? ಮೆಟ್ರೋದಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಂಗಿತ್ತು? ನಾನು ಮೆಜೆಸ್ಟಿಕ್ಕಿಂದ ಬಂದಿದ್ದೀನಿ. ಮೆಟ್ರೋದಿಂದ ಓದುವಾಗ ವಾರ ಕಂಪೇರ್ ಮಾಡಿದರೆ ಈ ವಾರ ಕಡಿಮೆ ಇತ್ತಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂತಂದರೆ ಮೆಟ್ರೋ ದರ ತುಂಬ ಜಾಸ್ತಿ ಆಗಿರೋದ್ರಿಂದ ಜನರಿಗೆ ತೊಂದರೆ ಆಗ್ತೈತಿ. ಅದಕ್ಕೇನಪ್ಪ ಅಂತಂದರೆ ಅವರು ಸ್ವಂತ ವಾಹನಗಳನ್ನು ಯೂಸ್ ಮಾಡಿಕೊಂಡು ತಾವೇ ಬೇಕಾದ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಮೆಟ್ರೋದಲ್ಲಿ ಯಾರೂ ಪ್ರಯಾಣ ಮಾಡ್ತಿಲ್ಲ ಕಡಿಮೆ ಕಂಪೇರ್ ಮಾಡಿದರೆ. ಎಸ್ಪೆಷಲಿ ಸರ್, ವೀಕೆಂಡ್ಗಳಲ್ಲಿ ಮಾಲ್ಗಳಿಗೆ ಅಥವಾ ಟೆಂಪಲ್ಗಳಿಗೆ ಹೋಗೋರ ಸಂಖ್ಯೆ ಜಾಸ್ತಿ. ಈಗ ಈ ಒಂದು ಮೆಟ್ರೋ ನಿಲ್ದಾಣಕ್ಕೆ ಬರಲಿಕ್ಕೂ ಕೂಡ ಇಸ್ಕಾನ್ ಟೆಂಪಲ್ಗೆ ಹೋಗೋರ ಸಂಖ್ಯೆ ಜೊತೆಗೆ ಪಕ್ಕದಲ್ಲೇ ಓರಿಯನ್ ಮಾಲ್ಗೆ ಹೋಗೋರ ಸಂಖ್ಯೆ ಎರಡಕ್ಕೂ ಕೂಡ ಕನೆಕ್ಟಿವಿಟಿ ತೆಗೆದುಕೊಳ್ಳಿಕ್ಕೆ ಮೆಟ್ರೋ ಮೂಲಕವಾಗೇ ಬರ್ತಾ ಇದ್ರು. ಸೊ ಆ ವೀಕೆಂಡ್ನ ಕ್ರೇಜ್ ಇತ್ತಾ ಇಲ್ಲಿ? ವೀಕೆಂಡ್ ಆ ಟೈಪ್ ಏನು ಕ್ರೇಜ್ ಕಾಣ್ತಾ ಇಲ್ಲ. ಯಾಕಪ್ಪ ಅಂದರೆ ಮೆಟ್ರೋ ಜಾಸ್ತಿ ಆಗಿದೆಯಲ್ಲ. ಏನಕ್ಕಪ್ಪ ಅಂತಂದರೆ ಮೆಟ್ರೋ ನಮಗೆ ದಿನನಿತ್ಯ ಜೀವನದಲ್ಲಿ ಅತ್ಯವಶ್ಯಕವಾಗಿರುತ್ತದೆ. ಇದಕ್ಕೆ ಅದನ್ನೇ ಏರಿಸಿದಾರಪ್ಪ ಅಂತಂದರೆ ತಮ್ಮ ಸ್ವಂತ ವಾಹನವನ್ನು ಯೂಸ್ ಮಾಡ್ಕೊಂಡು ಹೋಗ್ತಾರೆ. ಇದರಿಂದ ಏನಪ್ಪ ಅಂತಂದರೆ ನಮ್ಮ ಸರ್ಕಾರವು ಕಡಿಮೆ ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ತೀವಿ. ಎಲ್ಲಿಂದ ಬಂದ್ರಿ? ಮೆಟ್ರೋದಲ್ಲಿ ಹೆಂಗಿದ್ರು ಪ್ರಯಾಣಿಕರು ಇದ್ರಾ ಇಲ್ವಾ? ನಾವು ಬಂದಿದ್ದು ಮೆಜೆಸ್ಟಿಕ್ಕಿಂದ. ನಾವಂದರೆ ದಿನನಿತ್ಯ ಓಡಾಡುವವರು. ಹಂಗಾಗಿ ಈಗ ಮೆಟ್ರೋದಲ್ಲಿ ಈಗ ಮೆಟ್ರೋ ಇದು ನಮ್ಮದು ಸಂಖ್ಯೆ ಇದೆ ಅಲ್ಲ, ಈಗ ಪೆಟ್ರೋಲ್ ಸಂಖ್ಯೆ ಆಗಿ ಮಾರ್ಪಟ್ಟರಾಗಿದೆ. ಅದಕ್ಕಿಂತ ಈಗ ಎಲ್ಲರೂ ಜಾಸ್ತಿ ಅವರ ವೆಹಿಕಲಲ್ಲಿ ಈಗ ಓಡಾಡ್ತಾ ಇದ್ದಾರೆ. ನಾವಂದರೆ ಈಗ ನೀವು ಟ್ರಾವೆಲ್ ಮಾಡಿದ್ರಲ್ಲ, ಮೆಟ್ರೋದಲ್ಲಿ ಜನ ಇದ್ರಾ? ಜನನೇ ಇಲ್ಲ ಅಣ್ಣ. ಇದು ಈಗ ವೀಕೆಂಡ್ ಅಲ್ವಾ, ಶನಿವಾರ ಭಾನುವಾರ, ಇಲ್ಲಾದರೆ ಜನ ತುಂಬ್ತಾ ಇತ್ತು. ಕಾಲಿಡಲಿಕ್ಕೆ ಜಾಸ್ತಿ ಇದಿರಲಿಲ್ಲ. ಈಗ ನೋಡಿದರೆ ಕುತ್ಕೊಂಡೆ ಏನೂ ಇರಲಿಲ್ಲ, ಸೀಟ್ ಫುಲ್ ಖಾಲಿ ಇತ್ತು. ಸಹಜವಾಗಿ ಭಾನುವಾರದ ಸಮಯದಲ್ಲಿ ಮೆಟ್ರೋಗಳನ್ನು ಕನೆಕ್ಟಿವಿಟಿ ತಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಟ್ರಾವೆಲನ್ನು ಮಾಡ್ತಾಯಿದ್ರು. ಆದರೆ ಈ ಭಾನುವಾರ ಪ್ರಯಾಣಿಕರ ಸಂಖ್ಯೆ ಸಾಕಷ್ಟು ಕಡಿಮೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಪ್ರಯಾಣಿಕರು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.